A5 ನ್ಯೂಸ್ಗೆ ಸ್ವಾಗತ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನಲ್ಲಿ ಬೀದಿ ನಾಯಿಗಳ ದಾಳಿಯಿಂದ ಕುರಿ ಸಾಕಾಣಿಕೆ ರೈತನಿಗೆ ಭಾರಿ ನಷ್ಟ ಉಂಟಾಗಿದೆ. ಹೌದು, 20ಕ್ಕೂ ಹೆಚ್ಚು ಕುರಿಗಳು ಸಾವನ್ನಪ್ಪಿದ್ದು ಸದ್ಯ ಲಕ್ಷಾಂತರ ರೂಪಾಯಿ ನಷ್ಟವನ್ನು ರೈತ ಅನುಭವಿಸುತ್ತಿದ್ದಾರೆ. ಘಟನೆ ನಡೆದು ಹಲವು ದಿನಗಳಾದರೂ ಅಧಿಕಾರಿಗಳು ಸೂಕ್ತ ಪರಿಹಾರ ಕಲ್ಪಿಸಿಲ್ಲ ಅಂತ ಸದ್ಯ ರೈತ ಅಳಲನ್ನು ತೋಡ್ಕೊಂಡಿದ್ದು, ಮಾಲೂರು ತಾಲೂಕಿನ ಮಾಸ್ತಿ ಹೋಬಳಿಯ ಬಿಟ್ನಹಳ್ಳಿ ಗ್ರಾಮದ ನಿವಾಸಿ ಟಿ ಮುನಿರಾಜು ತಿರುಮಣ್ಣ ಕಳೆದ 30 ವರ್ಷಗಳಿಂದ ಕುರಿ ಸಾಕಾಣಿಕೆ ನಡೆಸ್ತಾ ಇದ್ದು ಸುಮಾರು 300ಕ್ಕೂ ಹೆಚ್ಚು ಕುರಿಗಳನ್ನು ಸಾಕಿ ತಮ್ಮ ದೊಡ್ಡ ಕುಟುಂಬದ ಜೀವನ ಸಾಗಿಸುತ್ತಿದ್ದಾರೆ. ಆದರೆ ಇತ್ತೀಚೆಗೆ ಬೀದಿ ನಾಯಿಗಳ ಹಿಂಡು ಕುರಿಗಳ ಮೇಲೆ ದಾಳಿ ನಡೆಸಿದ್ದು 20ಕ್ಕೂ ಹೆಚ್ಚು ಕುರಿಗಳು ಸ್ಥಳದಲ್ಲೇ ಸಾವನ್ನಪ್ಪಿದ್ವು. ಇನ್ನು 10ಕ್ಕೂ ಹೆಚ್ಚು ಕುರಿಗಳು ಗಂಭೀರವಾಗಿ ಗಾಯಗೊಂಡಿದ್ದು ಚಿಕಿತ್ಸೆ ಪಡೆದಿವೆ. ಈ ಘಟನೆಯಿಂದ ರೈತನಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿದ್ದು, ಘಟನೆಯ ಬಳಿಕ ಪಶುಸಂಗೋಪನಾ ಇಲಾಖಾ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಮೃತ ಕುರಿಗಳ ಮರಣೋತ್ತರ ಪರೀಕ್ಷೆ ನಡೆಸಿ ವರದಿ ಸಲ್ಲಿಸಿದ್ದಾರೆ. ಆದರೆ ಇದುವರೆಗೂ ಯಾವುದೇ ಪರಿಹಾರ ದೊರೆತಿಲ್ಲ ಅನ್ನೋದು ರೈತನ ಆರೋಪ. ನಾನು ಸುಮಾರು 300ಕ್ಕೂ ಹೆಚ್ಚು ಕುರಿಗಳನ್ನು ಸಾಕಿ ಜೀವನ ನಡೆಸುತ್ತಿದ್ದೇನೆ. ಈ ಹಿಂದೆ ಕೂಡ ನಾಯಿಗಳ ದಾಳಿಗೆ 30ಕ್ಕೂ ಹೆಚ್ಚು ಕುರಿಗಳನ್ನು ಕಳೆದುಕೊಂಡಿದ್ದೆ. ಆಗಲೂ ಕೂಡ ಪರಿಹಾರ ಸಿಗಲಿಲ್ಲ. ಈಗ ಮತ್ತೆ 20ಕ್ಕೂ ಹೆಚ್ಚು ಕುರಿಗಳು ಸಾವನ್ನಪ್ಪಿವೆ. ಪಶುಸಂಗೋಪನಾ ಇಲಾಖೆ, ತಾಲೂಕು ಆಡಳಿತ, ಗ್ರಾಮ ಪಂಚಾಯಿತಿ ಹಾಗೂ ಜನಪ್ರತಿನಿಧಿಗಳು ನಮ್ಮ ಸಮಸ್ಯೆಯತ್ತ ಗಮನ ಹರಿಸಿ ಶೀಘ್ರ ಪರಿಹಾರ ನೀಡಬೇಕು. ಸತತವಾಗಿ ನಾಯಿಗಳ ದಾಳಿಯಿಂದ ಕುರಿಗಳನ್ನು ಕಳೆದುಕೊಳ್ತಿರುವ ರೈತ ಮುನಿರಾಜು ಈಗ ಸಂಕಷ್ಟದಲ್ಲಿದ್ದು, ಸಂಬಂಧಪಟ್ಟ ಇಲಾಖೆಗಳು ತ್ವರಿತವಾಗಿ ಪರಿಹಾರ ನೀಡುವ ಜೊತೆಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಬೀದಿ ನಾಯಿಗಳ ಹಾವಳಿಯನ್ನು ನಿಯಂತ್ರಿಸಲು ಕ್ರಮ ಕೈಗೊಳ್ಳಬೇಕು ಅಂತ ರೈತರು ಒತ್ತಾಯಿಸಿದ್ದಾರೆ. ಮಾಲೂರು ತಾಲೂಕಿನಲ್ಲಿ ನಡೆದ ಈ ಘಟನೆ ಕುರಿ ಸಾಕಾಣಿಕೆ ರೈತರ ಆತಂಕವನ್ನ ಮತ್ತಷ್ಟು ಹೆಚ್ಚಿದ್ದು, ಸರ್ಕಾರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರ ಪರಿಹಾರ ಘೋಷಿಸಿ ಇಂತಹ ಘಟನೆಗಳು ಮರುಕಳಿಸದಂತೆ ಅಗತ್ಯ ಕ್ರಮ ಕೈಗೊಳ್ತಾರಾ ಕಾದು ನೋಡಬೇಕಿದೆ. ನಮ್ಮದು ಬಿಟ್ನಳ್ಳಿ ಗ್ರಾಮ, ಮಾಲೂರು ತಾಲೂಕು ಮಾಸ್ತಿ ಹೋಬಳಿ. 30-35 ವರ್ಷದಿಂದ ನಾವು ಕುರಿ ಸಾಕಾಣಿಕೆ ಮಾಡ್ತೀರಿ. ನಮ್ಮನಲ್ಲಿ 15 ಜನ ಇದ್ದಾರೆ. ಅದರಲ್ಲೇ ಜೀವನ, ನಾವು ತೀರಾ ಬಡವರು, ಅದರಲ್ಲೇ ಜೀವನ ಮಾಡ್ತಾ ಇರೋದು. ಆಗ್ಲಾಗಲ 2, 3, 5 ಮಾರ್ಕೊಂಡು ಜೀವನ ಮಾಡ್ತಾ ಇರೋದು. ಸುಮಾರು ಕಾಯಿಲೆಗಳಾದವು, ಏನು ಪರಿಹಾರ ಇಲ್ಲ. ಸುಮಾರು ನಾಯಿಗಳು ಕಚ್ಚಾಕಿದ್ವು, ಏನು ಪರಿಹಾರ ಇಲ್ಲ. ನಾವು ಹಾಸ್ಪಿಟ್ಲ್ ಹತ್ರ ಯಾವಾಗ ತಗೊಂಡೋದ್ರೆ ಪೋಸ್ಟ್ ಮಾರ್ಟಮ್ ಮಾಡಿ ಅವ್ರು ಗೌರ್ಮೆಂಟ್ಗೆ ಇಲ್ಲಾಗೆ ಕಳಿಸ್ತಾರೆ. ಅದು ಬಂದರೆ ಬಂತು, ಇಲ್ಲಾಂದರೆ ಇಲ್ಲ. ಈಗಲೂ 1.5 ವರ್ಷದಿಂದ ಸುಮಾರು ನಮ್ಮದು ಅಮೌಂಟು ನಿಂತೋಗಿದೆ, ಬಂದಿಲ್ಲ. ಈಗಲ ಬಂದು ಸುಮಾರು ಈ ವರ್ಷದಲ್ಲಿ ಕಾಲಗಳು ಬಿದ್ದು ಒಂದು 100 ಕುರಿ ಸುತ್ತೋಯ್ತು. ಅದಕ್ಕೂ ಏನು ನಮ್ಗೆ ಪರಿಹಾರ ಸಿಕ್ಕಿಲ್ಲ. ಆಮೇಲೆ ನೆಕ್ಸ್ಟ್ ಈ ತಿಂಗಳದಲ್ಲೇ, ಒಂದು ತಿಂಗಳದಲ್ಲೇ ಬಂದು ಒಂದು 35-40 ಕುರಿ ನಾಯಿಗಳು ತಿಂದಾಗದ್ವು. ಅವು 2-3 ಕಡೆ ತಿಂದಿದ್ದು. ಔಟ್ರನ್ನ ತಗೊಂಡೋಗಿ ಕೊಟ್ಟರೆ ಔಟ್ರನ್ನ ಪೋಸ್ಟ್ ಮಾರ್ಟಮ್ ಮಾಡಿ ಕಳಿಸಿದ್ರೆ ಅದ್ರದ್ದು ಕಾಸು ಬಂದಿಲ್ಲ. ಈಗಲ 3 ದಿವಸದಲ್ಲಿ ಒಂದೇ ದಿನ 25 ಕುರಿ ಕಟ್ ಮಾಡಿದ್ದೇವೆ. ಕುರಿಟೆಲ್ಲ ದೂರಿ ತಿಂದಾಕಿವೆ. ಗ್ರಾಮಸ್ಥರು ಎಲ್ಲ ಪಬ್ಲಿಕ್ ನೋಡಿದ್ದಾರೆ, ನಮಗೆ ಏನು ಪರಿಹಾರ ಸಿಕ್ಕಿಲ್ಲ. ಆಮೇಲೆ ಡಾಕ್ಟ್ರ್ ಹೋಗಿ ಹೇಳಿದ್ರೆ ಅವ್ರು ಬಂದು ಇಲ್ಲಿ ಪೋಸ್ಟ್ ಮಾರ್ಟಮ್ ಮಾಡ್ಕೊಂಡು ಹೋಗಿದ್ದಾರೆ. ಅದ್ರದ್ದು ನಮಗೇನು ಪರಿಹಾರ ಇಲ್ಲ. ಮುಂದಿಂದು 1.5 ವರ್ಷದ ನಮ್ಮದು ಸುಮಾರು ಬ್ಯಾಲೆನ್ಸ್ ಇದೆ, ಅದು ಪರಿಹಾರ ಏನೂ ಇಲ್ಲ. ನಮಗೆ ಬಾಧೆ ಹಿಂಸೆ ಆಗಿದೆ. ಈಗ ಸುಮಾರು 3.5-4 ಲಕ್ಷ ನಮ್ಗೆ ಅನ್ಯಾಯ ಆಗಿದೆ. ಒಂದೇ ಕಿತ್ತ ಮುಂದಿನಿಂದನೂ ಅನ್ಯಾಯ ಆಗಿದೆ. ನಾವು ಇದರಲ್ಲೇ ಜೀವನ ಮಾಡ್ತಾ ಇರೋದು. 30 ವರ್ಷದಿಂದನೂ ಸೇರಿ ಇದರಿಂದನೇ ಜೀವನ ಮಾಡ್ತಾ ಇರೋದು. ಈಗಲ ನಮ್ಗೆ ತಡ್ಕೊಳೋಕ್ಕೂ ಶಕ್ತಿ ಇಲ್ಲ. ನಮ್ಗೆ ಬೇರೆ ದಾರಿನೇ ಇಲ್ಲ. ವ್ಯವಸಾಯ ಎಲ್ಲ ನಮ್ಮ 15 ಜನಕ್ಕೂ ಸೇರಿ ಒಂದು 3-4 ಎಕರೆ ಇದೆ ಅಷ್ಟೇ. 3 ಎಕರೆ ಇರೋದು 15 ಜನಕ್ಕೂ ಸೇರಿ ಫ್ಯಾಮಿಲಿ ವರ್ಗ ನಮ್ಮ ಮನೆಯಲ್ಲಿ. ಶನಿವಾರ ದಿನ ಬೆಳಿಗ್ಗೆ 8-9 ಗಂಟೆಗೆ ಊರು ನಾಯಿಗಳು 25-30 ಕುರಿ ಕಚ್ಚಿದೆ. ಯಾರು ಪರಿಹಾರ ನಮ್ಗೆ ಏನು ಬಂದು ರಾಜಕಾರಣಿಗಳಾಗಲಿ, ಗ್ರಾಮಸ್ಥರಾಗಲಿ, ಇಲಾಖೆಯವರಾಗಲಿ ಏನು ಬಂದು ಇಲ್ಲಿ ನಮ್ಗೆ ಏನು ಮಾಹಿತಿ ಕೊಟ್ಟಿಲ್ಲ. ನಮ್ಗೆ ಸುಮಾರು 2.5 ಲಕ್ಷದಿಂದ 3-3.5 ಲಕ್ಷ ಲಾಸ್ ಆಗಿದೆ. ಇಂದ ಗಂಟೆ ಯಾವ ಸೌಲಭ್ಯನೂ ನಮ್ಗೆ ಕೊಟ್ಟಿಲ್ಲ. ಮುಂದಿನಿಂದನೂ ಕುರಿ ಆಗ್ತಾಯಿದ್ರೆ ಅದ್ರದ್ದು ಸೌಲಭ್ಯ ನಮಗೇನು ಸಿಕ್ಕಿಲ್ಲ. ಈಗಲೂ ಯಾರು ಬಂದು ನೋಡಿಲ್ಲ, ಏನು ಸರ್ಕಾರ ನಮ್ಗೆ ಸಿಗ್ತಾ ಇಲ್ಲ. ಪರಿಹಾರ ಏನು ಸಿಗ್ತಾ ಇಲ್ಲ. ಪೈಸೆ ಇಲಾಖೆಯವರು ಯಾರು ಬಂದಿಲ್ಲ. ಆಮೇಲೆ ಡಾಕ್ಟ್ರನ್ನ ಕರ್ಸ್ಕೊಂಡು ಪೋಸ್ಟ್ ಮಾರ್ಟಮ್ ಮಾಡ್ಕೊಂಡು ಹೋಗಿದ್ದಾರೆ.